ವಿಪರ್ಯಾಸವೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ. ದೀಪದ ಕೆಳಗೆ ಕತ್ತಲು ಎಂಬ ಮಾತಿನಂತೆ ಇತ್ತು ಈ ಊರಿನ ಪರಿಸ್ಥಿತಿ. ಮೇನ್ ರೋಡು ಡಾಂಬರೀಕರಣಗೊಂಡಿದೆ. ಊರನ್ನು ಸಂಪರ್ಕಿಸುವ ರಸ್ತೆ ಕೂಡ ಡಾಂಬರೀಕರಣ ಭಾಗ್ಯ ಕಂಡಿದೆ. ಆದರೆ ಮನೆಗಳಿರುವ ಊರಿನ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿಯಾಗಿತ್ತು. ಹದಗೆಟ್ಟ ರಸ್ತೆಯಿಂದ ಊರಿನ ಜನ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಶಾಲಾ ಮಕ್ಕಳು ತಿರುಗಾಡಲು ಸಂಕಷ್ಟ ಪಡುತ್ತಿದ್ದರು. ಊರಿನ ಹಿರಿಯರು ಇದೇನು ಊರ ಅಥವಾ ಕಾಡಂತ ಶಾಪ ಹಾಕುತ್ತಿದ್ದರು. ಹೀಗೆ ದಿನಾಲು ಇಡೀ ಶಾಪ ಹಾಕಿಸಿಕೊಳ್ಳುತ್ತಿದ್ದ ರಸ್ತೆಗೆ ಇದೀಗ ಆ ಶಾಪದಿಂದ ವಿಮುಕ್ತಿ ಪಡೆಯುವ ದಿನ ಹತ್ತಿರವಾಗಿದೆ. ಶಾಸಕ ಅನು ಚಿಕ್ಕಮದ ಅವರ ಕೃಪಾ ಕಟಾಕ್ಷದಿಂದ ರಸ್ತೆ ಡಾಂಬರೀಕರಣಗೊಳ್ಳಲಿದೆ. ಅಷ್ಟಕ್ಕೂ ಆ ಊರು ಯಾವುದು ಗೊತ್ತಾ? ಎಚ್.ಡಿ. ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿ. 35 ಲಕ್ಷ ವೆಚ್ಚದ ರಸ್ತೆ ಡಾಂಬರೀಕರಣಕ್ಕೆ ಶಾಸಕರು ಅಸ್ತು. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅನು ಚಿಕ್ಕಮದು. ಈ ಊರ್ ಮೇಲೆ ಬಹಳ ಅಭಿಮಾನವನ್ನ ನಾನು ಇಟ್ಕೊಂಡಿದ್ದೀನಿ. ನಮ್ಮ ತಂದೆಯವರು ಬಹಳ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಗ್ರಾಮ. ಯಾಕಂದ್ರೆ ಹುಣಸೂರು ತಾಲೂಕಲ್ಲಿ ಇದು ನಮ್ಗೆ ಬಾರ್ಡರ್. ನಾವು ಬೆಳೆದಿ ಹುಟ್ಟಿದ್ದೆ ಹುಣಸೂರು ತಾಲೂಕಲ್ಲಿ. ಯಾಕಂದ್ರೆ ಇದು ಬಾರ್ಡರ್ ಇರೋ ಕಾರಣದಿಂದ ನಾವ್ ಹೆಂಗೆ ನಾಗರಹೊಳೆಗೆ ಹೋಗ್ಬೇಕು ಅಂತ ಅಂದ್ರೆ ಈ ಕಡೆ ಭಾಗದಿಂದಲೇ ನಾವು ಹೋಗ್ಬೇಕಾಗ್ತದೆ. ಇದು ನಮ್ಮ ಬಾರ್ಡರ್ ಇರೋ ತಾಲೂಕು. ಯಾಕಂದ್ರೆ ಈ ಗ್ರಾಮ ಕಂಡ್ರೆ ನಮ್ಗೆ ಬಹಳ ಪ್ರೀತಿ ಇರ್ತದಂತ ಗ್ರಾಮ. ಇಲ್ಲಿ ಯಾರೇ ತೀರೋದ್ರು ಸಹ ನೈಟ್ ನಾನು ಬಂದು ಹೋಗಿದ್ದೀನಿ. ರಾತ್ರಿ 8 ಗಂಟೆ 10 ಗಂಟೆ ಆದ್ರೂ ಕೂಡ ಬಂದು ಹೋಗಿದ್ದೀವಿ. ಯಾವುದೇ ರೀತಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ವೀಕ್ಷಕರೇ, ಈ ಊರಿನ ಮೇಲೆ ಶಾಸಕ ಅನು ಚಿಕ್ಕಮದು ಅವರಿಗೆ ಅದೆಷ್ಟು ಪ್ರೀತಿ ಕಾಳಜಿ ಇತ್ತು ಎಂಬುದಕ್ಕೆ ಅವರ ಈ ಮಾತುಗಳೇ ಸಾಕ್ಷಿ. ನೀವು ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಆಲಿಸಿ ನೋಡಿ. ಜನರ ಮೆಚ್ಚಿಸಲು ಮಾತನಾಡುತ್ತಿದ್ದಾರೆ ಅಂತ ಅನಿಸುವುದಿಲ್ಲ. ಅವರ ಹೃದಯ ತುಂಬಿ ಬಂದಿರುವ ಮಾತಾಗಿತ್ತು. ಆದರೂ ಇಷ್ಟು ದಿನ ಯಾಕೆ ರಸ್ತೆ ಡಾಂಬರೀಕರಣ ಆಗಿಲ್ಲ ಎಂಬುದಕ್ಕೆ ಕಾರಣ ಹತ್ತಾರು ಇತ್ತು. ಮೊದಲನೇ ಅವಧಿಯಲ್ಲಿ ಶಾಸಕ ಅನು ಚಿಕ್ಕಮದು ಏನು ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ಈ ಬಾರಿ ರಸ್ತೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಅಂತ ಅನಿಸುತ್ತೆ. ಯಾರಾದರೂ ಕೂಡ ಆ ತಾಲೂಕು ಅಭಿವೃದ್ಧಿ ಆಗಿದೆಯೋ ಇಲ್ವೋ ಎಂಬುದನ್ನು ತಿಳಿಯಲು ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಹಾಕಿ ಮಾಹಿತಿ ಕಲೆ ಹಾಕಬೇಕಾಗಿಲ್ಲ. ತಾಲೂಕಿನ ರಸ್ತೆಗಳನ್ನು ನೋಡಿದ್ರೇ ಈ ತಾಲೂಕು ಅಭಿವೃದ್ಧಿ ಆಗಿದೆ ಇಲ್ಲವೋ ಅಂತ ಹೇಳಿಬಿಡ್ತಾರೆ. ಅಂತೂ ಇಂತೂ ನಂಜನಾಯಕನಹಳ್ಳಿ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಕೂಡಿ ಬಂದಿದ್ದು ಇಂದು ಶಾಸಕ ಅನು ಚಿಕ್ಕಮದು ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕೈ ಸ್ವಲ್ಪ ಕಡಿಮೆ ಮಾಡಿ. ಓಕೆ ಸರ್. ಗುರುಸೋಮಣ್ಣ ಶಾಸಕರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ಸನ್ಮಾನಿಸಿ ತಮ್ಮ ಗ್ರಾಮಕ್ಕೆ ಬೇಕಾದ ಸವಲತ್ತುಗಳ ಬಗ್ಗೆ ಮನವಿ ಪತ್ರ ನೀಡಿದರು. ಎಚ್.ಪಿ. ರಸ್ತೆಯಿಂದ ನಂಜನಕಳ್ಳಿ ಮೂಲಕ ಹೊಸಳ್ಳಿಗೆ ಹೋಗ್ತಾರೆ. ಆ ಪಕ್ಕದ ರೋಡು ಅದು 2 ಕಿಲೋಮೀಟ್ರಿಂದ 2.5 ಕಿಲೋಮೀಟರ್ ಹೊಡೆದು ಅದಕ್ಕೆ ಪೂರ್ತಿ ಡಾಂಬರೀಕರಣ ಆಗಬೇಕು. ಅಲ್ಲಿ ಜನಗಳು ಓಡಾಡೋಕ್ಕೆ ಆಗಲ್ಲ. ತೀರಾ ದುಸ್ಥಿತಿ ಬಿದ್ದುಬಿಟ್ಟೈತೆ. ಎರಡನೇದು, ಈ ರಸ್ತೆ ಬದಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಇಲ್ಲ, ಬಸ್ ತಂಗುದಾಣಬೇಕು. ಮೂರನೇದು, ಆರ್ಚ್ ಹತ್ರ ಮೋರಿ ಇದೆಯಲ್ಲ ಅದನ್ನ ಅಗಲೀಕರಣ ಮಾಡಬೇಕು. ಈಗ ಸಾಹೇಬರು ಬಂದಾಗ ಒಂದು ಕಾರೇ ತಿರ್ಗೋಕ್ಕಾಗಲ್ಲ. ಅಲ್ಲಿ ಬಸ್ ಓಡಾಡ್ತದೆ. ಅದರಿಂದ ಮೇನ್ ರೋಡಲ್ಲಿ KSRTC ಬಸ್ಸೆಲ್ಲ ಓಡಾಡ್ತದೆ. ಈಗ ಸ್ಕೂಲ್ ವ್ಯಾನೆಲ್ಲ ಓಡಾಡ್ತದೆ. ಅದರಿಂದ ತಿರ್ಗಾಡಕ್ಕೆ ತೀರಾ ಹಿಂಸೆ ಆಯ್ತದೆ. ಇವೆಲ್ಲನೂ ಸಾಹೇಬರು ಗಮನಕ್ಕೆ ತರ್ತಾ ನೋಡಿ. ಅಲ್ಲಿ ಗೇಯುವ ಎತ್ತಿಗೆ ಹುಲ್ಲು ಹಾಕಬೇಕು ಎಂಬ ಮಾತಿಗೆ ವಿಶ್ಲೇಷಣೆ. ಶಾಸಕ ಅನು ಚಿಕ್ಕಮದು ಕೊಟ್ಟರು ಕೆಲಸ ಕಾರ್ಯಗಳ ವಿವರಣೆ.
ಎಸ್, ಗೆಯ್ಯುವ ಎತ್ತಿಗೆ ಹುಲ್ಲು ಹಾಕಬೇಕು ಎಂಬ ಮಾತಿಗೆ ಶಾಸಕ ಅನಿಲ್ ಚಿಕ್ಮದವರು ತಮ್ಮ ಕೆಲಸ ಕಾರ್ಯಗಳ ವಿವರಣೆ ಕೊಟ್ಟರು. ನಾನು ಕೂಡ ಹೇಗೆ ಹಸು ಜಮೀನಿನಲ್ಲಿ ಉಳಿಮೆ ಮೂಲಕ ಶ್ರಮ ಪಡುತ್ತೋ ಅದೇ ರೀತಿ ನಾನು ಕೂಡ ಮೊದಲನೇ ಅವಧಿಯಲ್ಲಿ ಶ್ರಮ ವಹಿಸಿದ್ದರಿಂದಲೇ ಅಂದರೆ ಕೆಲಸ ಕಾರ್ಯ ಮಾಡಿರೋದ್ರಿಂದಲೇ 2ನೇ ಬಾರಿ ಈ ಕ್ಷೇತ್ರದ ಜನ 35,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದರು. ಅಲ್ಲದೆ ಶಾಸಕರು ಏನು ಕೆಲಸ ಮಾಡ್ತಿಲ್ಲ ಎಂಬ ವಿಪಕ್ಷಗಳ ನಾಯಕರಿಗೆ ಮಾತಿನ ಮೂಲಕವೇ ಉದಾಹರಣೆ ಸಮೇತ ಚಾಟಿ ಬೀಸಿದರು. ಆಲ್ರೆಡಿ ಬಸವರಾಜಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಗೇಯತ್ಗೆ ಹುಲ್ಲಾಕ್ಬೇಕು ಅನ್ನೋ ಉದಾಹರಣೆಯನ್ನು ಅವ್ರು ಕೊಟ್ಟರು. ಯಾಕಂದರೆ ನಾವು ಸತತವಾಗಿ 5 ವರ್ಷದಲ್ಲಿ ಈ ತಾಲೂಕಿನಲ್ಲಿ ನಾನೇನೋ ಶಾಸಕ ಆಗ್ಬೇಕಂತಂದರೆ ಈ ಶ್ರಮ, ಯಾಕಂದರೆ ನಾನು ಕೂಡ ಅಷ್ಟೇ ಹಸು ಯಾವ ರೀತಿ ಜಮೀನ ಉಳ್ತಿತ್ತು ಅದಕ್ಕಿಂತ ಹೆಚ್ಚಿನ ರೀತಿ ಶ್ರಮ ಪಟ್ಟು ಉತ್ತಿರೋದಕ್ಕೆ ನನಗೆ 35,000 ಅಂತರದಿಂದ ಈ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು. ನಾನೇನಾದ್ರು ಕಳ್ಳೆತ್ತು ಥರ ಏನಾದ್ರು ಉಳ್ಳಿಲ್ಲ ಅಂತ ಅಂದಿದ್ರೆ, ಜಮೀನ ಉತ್ತಲಿಲ್ಲ ಅಂದರೆ ಅದು ಫಲನೂ ಸಿಕ್ತಿದ್ದಿಲ್ಲ. ಅದು ಹಸು ಹೆಂಗೆ ತಿನ್ಕೊಂಡು ಉಣ್ಕೊಂಡು ಹೆಂಗೆ ಇರ್ತಿತ್ತು ಹಂಗಿರ್ತಿತ್ತು. ಆ ರೀತಿ ಆಗ್ತಿದ್ರೆ ಮತ್ತೆ ನನಗೆ 2ನೇ ಸತಿ ಈ ತಾಲೂಕಿನ ಜನತೆ ಅವಕಾಶ ಕೊಡ್ತೀನಿ. ನಾನು ಇದುವರೆಗೂ ಕೂಡ ಇಲ್ಲಿ ಆ ಜನಾಂಗದವರು ಈ ಜನಾಂಗದವರು ಇಲ್ಲಿ ಯಾರವರು ಅಲ್ಲಿ ಯಾರವ್ರಿಗೆ ಯಾವತ್ತೂ ಕೂಡ ನಾನು ಯೋಚನೆ ಮಾಡಿದಂಥವನು ಅಲ್ಲ. ಯಾಕಂದರೆ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತ ತತ್ವ ಸಿದ್ಧಾಂತಗಳನ್ನ ಬಸವಣ್ಣನವ್ರು ಹಾಕೊಟ್ಟ ಹಾದಿಯಲ್ಲಿ ನಾನೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಿರ್ತಕ್ಕಂಥ. ಇವತ್ತು ನಮ್ಮ ಮನೆಗೆ ಯಾರು ಬಂದರೂ ಬೆಳಗ್ಗೆ 8 ಗಂಟೆ 8:30 ಬಂದ್ರೂ ಕೂಡ ತಿಂಡಿನ 2019 ಪ್ರಾರಂಭ ಮಾಡಿ ಇವತ್ತವರೆಗೂ ನಿಲ್ಲಿಸಿಲ್ಲ. ನಾಳೆ ಅವ್ರು ಬಂದು ನೋಡಿದ್ರು ನಾಳೆ 200-300 ಜನ ನಮ್ಮ ಮನೇಲಿ ತಿಂಡಿ ತಿಂತಿರ್ತಾರೆ. ತಾರಕ ಜಲಾಶಯದಿಂದ 30 ಕೆರೆಗಳಿಗೆ ನೀರು ಬ್ಲೂ ಪ್ರಿಂಟ್ ರೆಡಿ ಇದೆ ಎಂದರು ಶಾಸಕ ಅನಿಲ್ ಚಿಕ್ಮಾದು. ಇನ್ನು ಇದೇ ವೇಳೆ ಗ್ರಾಮಸ್ಥರು ತಾರಕ ಜಲಾಶಯದಿಂದ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸಿದರೆ ನಮಗೆ ದನ ಕರುಗಳಿಗೆ ತುಂಬಾ ಸಹಾಯವಾಗಲಿದೆ, ಇದನ್ನು ದಯವಿಟ್ಟು ಮಾಡಿಕೊಡಬೇಕು ಅಂತ ಶಾಸಕರಿಗೆ ಮನವಿ ಮಾಡಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕ ಅನಿಲ್ ಚಿಕ್ಮಾದು ಕಳೆದ ಬಾರಿಯೇ ಬ್ಲೂ ಪ್ರಿಂಟ್ ರೆಡಿಯಾಗಿದೆ, ಆದರೆ ನಾಳೆ ಹೋಗಲು ನೀವು ಜಮೀನು ಬಿಟ್ಟು ಕೊಡಬೇಕು ಅಂತ ಹೇಳಿದರು. ಅಲ್ಲದೆ ಯೋಜನೆಯ ಸಾಧಕ ಬಾಧಕ ಬಗ್ಗೆ ಜನರಿಗೆ ವಿವರಿಸಿದರು. ಈ ಒಂದು ಯೋಜನೆ ನಮ್ಮ ಹಿರಿಯರು ಯಜಮಾನರು ಕೊಟ್ಟಿರ್ತಕ್ಕಂಥ ಯೋಜನೆ ನನಗೆ ಆಲ್ರೆಡಿ ಪ್ಲಾನ್ ಮಾಡಾಯ್ತಿದ್ದನ್ನ MI ಇರಿಗೇಷನ್ ನಾವು ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ಇದಕ್ಕೆ ಲ್ಯಾಂಡ್ ಅಕ್ವಿಷನ್ಗೆ ದುಡ್ಡು ಬೇಕು. ನಿಮ್ಮ ಜಮೀನುಗಳ ಮೇಲೆ ನಾಲೆಗಳು ಹೋಗ್ತವೆ, ಅದನ್ನ ನೀವು ಬಿಟ್ಕೊಡ್ಬೇಕು. ಅದಕ್ಕೆ ನಾವು ಅಕ್ವಿಷನ್ ಮಾಡಿಸ್ಬೇಕು. ಸುಮ್ಮನೆ ಕೊಟ್ಟ ತಕ್ಷಣ ನಾವು ಇದನ್ನ ಯೋಜನೆಗಳನ್ನ ತಗೊಳಕ್. ಆಮೇಲೆ ಇದು ಡೌನ್ ಸ್ಟ್ರೀಮ್ ಇರಬೇಕು, ಅಪ್ ಸ್ಟ್ರೀಮ್ ಇದ್ರೆ ಬರಲ್ಲ. ಜಮೀನುಗಳು ಅಕ್ವಿಷನ್ ಮಾಡ್ಬೇಕಂದ್ರೆ ಇದಕ್ಕೆ ದುಡ್ಡುಗಳು ಬೇಕು. ನಿಮ್ಮ ಜಮೀನುಗಳ ಮೇಲೆನೆ ಅವು ಹೋಗೋದು. ಯಾಕಂದ್ರೆ ಫಾರೆಸ್ಟ್ ಇರ್ತವೆ, ಫಾರೆಸ್ಟ್ ಒಳಗಡೆಯಿಂದ ನಾವು ಪೈಪ್ ಲೈನ್ ತಗೋಕ್ಕಾಗಲ್ಲ. ನಾವು ಪೈಪ್ ಲೈನ್ ತಗೋಗ್ಬೇಕಂತಂದ್ರೆ ನಿಮ್ಮ ಜಮೀನುಗಳನ್ನ ನಾವು ಅಕ್ವಿಷನ್ ಮಾಡಿ ಒಳಗಡೆಯಿಂದ ಪೈಪ್ ಲೈನ್ಗಳು ತಗೋಗ್ಬೇಕು. ಯಾಕಂದ್ರೆ ಇದು ಯೋಜನೆ ಆದ್ರೆ ಸುಮಾರು 30 ಕೆರೆಗಳು ಈ ಭಾಗದಲ್ಲಿ ತುಂಬತಕ್ಕಂಥ ಅನುಕೂಲ ಆಗ ನಿಟ್ಟಿನಲ್ಲಿ ನಾನು ಕಳೆದ ವರ್ಷನೇ ಇದನ್ನ ನಮ್ಮ PA ಅವ್ರಿಗೆ ಹೇಳಿ ಯೋಜನೆಯನ್ನ ರೂಪಿಸೋಕೆ MI ವತಿಯಿಂದ ಮೇಜರ್ ಇರಿಗೇಷನ್ ಇಂದ ಪ್ರಾಜೆಕ್ಟ್ ನ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಈಗ ಆಲ್ರೆಡಿ ನಮಗೆ 140 ಕೋಟಿ ರೂಪಾಯಿ ಅನುದಾನವನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ತಂದಿದ್ದೀನಿ. ತಾರಕ ಹೆಚ್ಚುವರಿಗೆ 60 ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ಮ ನೀರಾವರಿ ಜಾಗಗಳು ಬರ್ತದೆ ಅಲ್ಲಿಗೆ ಟ್ಯೂಬ್ ಇರ್ಬೋದು, ಕೆನಾಲ್ ವರ್ಕ್ ಇರ್ಬೋದು, ಗೇಟ್ ವಾಲ್ಗಳಿರ್ಬೋದು, ಇದಕ್ಕೆ 50 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ. ಈ ಯೋಜನೆಯನ್ನ ಮಾಡಿಸ್ಲೇಬೇಕು ಅಂತ ಹಿಂದೆ ನಾನು ಅಣ್ಣೂರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾನು ಹೇಳಿ ಹೋಗಿದೆ. ಈ ಯೋಜನೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಅಣ್ಣೂರಲ್ಲೂ ಕೂಡ ನಾನು ಇದ್ರ ಬಗ್ಗೆ ಯೋಜನೆಯನ್ನ ಬಸವರಾಜಣ್ಣ ಅವರು ಹೇಳಿದ್ರು. ಚರ್ಚೆ ಮಾಡಿ ನೆಕ್ಸ್ಟು ಒಂದು 20 days to 30 days ಅಲ್ಲಿ ಈ ಒಂದು ಮ್ಯಾಪ್ನ ನನಗೆ ಯೋಜನೆಯನ್ನ ರೂಪುಗೊಳಿಸೋಕ್ಕೆ, ಇದಕ್ಕೆ DPR ರೆಡಿ ಮಾಡಿಸೋಕ್ಕೆ ನಾನು ಖಂಡಿತವಾಗ್ಲೂ ನನ್ನ ಅವಧಿಯಲ್ಲಿ ಇದನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಶಾಸಕ ಅನಿಲ್ ಚಿಕ್ಮಾದು ಹೇಳಿದ್ದೇನು? ಇನ್ನು ಇದೇ ವೇಳೆ ಶಾಸಕ ಅನಿಲ್ ಚಿಕ್ಮಾದು DK ಶಿವಕುಮಾರ್ ಬಗ್ಗೆ ಒಂದು ಮಾತು ಹೇಳಿದರು. ಅದೇನು ಅಂತ ನೀವೇ ಕೇಳಿಸಿಕೊಳ್ಳಿ. ನಮ್ಮ KC ರೆಡ್ಡಿ ಅವರಿಂದ ಹಿಡಿದು SM ಕೃಷ್ಣ ಅವರಿಂದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ಇದೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ BV ಬಸವರಾಜ್, HD ಗಿರಿಗೌಡರು, AWI ಕೀರ್ತನ, PDO ಸಂತೋಷ್ ನಾಗ್, ಗ್ರಾಮದ ಮುಖಂಡರಾದ B ಗುರುಸ್ವಾಮಿ, S ಮನು, ಪ್ರಕಾಶ್, ರಮೇಶ್, ನಟರಾಜ್, ಮಾದೇಗೌಡ, ಗಣೇಶ, ವಿರೂಪಾಕ್ಷ, ಚಂದ್ರೇಗೌಡ,
NH ಗೋವಿಂದಗೌಡ, NB ಮಹಾದೇವಪ್ಪ, ಶ್ರೀನಿವಾಸ ಮೂರ್ತಿ, ಮಹಾದೇವ ಸ್ವಾಮಿ, ಸುರೇಂದ್ರ, ರವಿ, ಪಾಲಕ್ಷ, ಪ್ರಸನ್ನ, ಗುರುಸ್ವಾಮಿ, ನಂಜಪ್ಪ, NS ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.